ಇಂದು ನಾವು ತುಂಬಾ ಸಾಮಾನ್ಯ ಆದ್ರೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡೋಣ. ಸಕ್ಕರೆ ಕಾಯಿಲೆ ನಿಧಾನವಾಗಿ ಬರುತ್ತದೆ. ಲಕ್ಷಣಗಳು ಸಣ್ಣದಾಗಿ ಕಾಣಿಸಬಹುದು. ಗಮನ ಕೊಡದಿದ್ದರೆ ದೊಡ್ಡ ಸಮಸ್ಯೆಯಾಗಬಹುದು. ಸಕ್ಕರೆ ಕಾಯಿಲೆ ಆರಂಭಿಕ ಲಕ್ಷಣಗಳು ಇಲ್ಲಿವೆ. ತೀವ್ರ ಬಳನಿತು ಅಸ್ಪಷ್ಟ ದೃಷ್ಟಿ. ಈ ಲಕ್ಷಣಗಳಿದ್ದರೆ ವೈದ್ಯರನ್ನು ಭೇಟಿ ಮಾಡಿ. ಅತಿಯಾಗಿ ದಾಹವಾಗುವುದು. ಎಷ್ಟು ನೀರು ಕುಡಿದರೂ ಮತ್ತೆ ದಾಹವಾಗುತ್ತದೆ. ಪದೇ ಪದೇ ಮೂತ್ರ ವಿಸರ್ಜನೆ, ವಿಶೇಷವಾಗಿ ರಾತ್ರಿ ಸಮಯದಲ್ಲಿ. ಇದು ನನಗೆ ತುಂಬಾ ತೊಂದರೆ ಕೊಡುತ್ತದೆ. ನೀವು ಹೇಳಿ. ಅಸಹಜವಾದ ದೌರ್ಬಲ್ಯ, ಸಾಕಷ್ಟು ವಿಶ್ರಾಂತಿ ಪಡೆದರೂ ಶಕ್ತಿ ಇಲ್ಲದಂತೆ ಅನಿಸುತ್ತದೆ. ಗಾಯಗಳು ನಿಧಾನವಾಗಿ ಗುಣಮುಖವಾಗುವುದು. ಇದು ಸಮಯ ತಗೊಳ್ಳುತ್ತೆ. ನನ್ನ ಕಣ್ಣು ಕೆಲವೊಮ್ಮೆ ಮಂಜಾಗುತ್ತದೆ. ಅದು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಇದು ತುಂಬಾ ತೊಂದರೆ ಕೊಡುತ್ತದೆ. ತಡೆಗಟ್ಟುವ ಮಾರ್ಗಗಳು: ಪ್ರತಿದಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಪ್ರತಿದಿನ 30 ನಿಮಿಷ ವ್ಯಾಯಾಮ ಶುಗರ್ ನಿಯಂತ್ರಣದ ಇರುತ್ತದೆ. ನೀವು ಪ್ರಯತ್ನಿಸಿ. ವ್ಯಾಯಾಮ ಮಾಡೋಣ. ಸಕ್ಕರೆ ಮತ್ತು ಜಂಕ್ ಫುಡ್ ಕಡಿಮೆ ಮಾಡುವುದರಿಂದ ಶುಗರ್ ನಿಯಂತ್ರಣದಲ್ಲಿ ಇರುತ್ತದೆ. ಹೆಚ್ಚು ತರಕಾರಿಗಳು ಮತ್ತು ಮಿಲ್ಲೆಟ್ ಸೇವನೆಯಿಂದ ಶುಗರ್ ನಿಯಂತ್ರಣದಲ್ಲಿ ಇರುತ್ತದೆ. ತುಂಬಾ ನೇರಳೆ ಹಣ್ಣು, ಕಿತ್ತಳೆ, ದಾಳಿಂಬೆ ಮತ್ತು ಸ್ಟ್ರಾಬೆರಿ ಹಣ್ಣುಗಳು ಮಧುಮೇಹ ಇರುವವರಿಗೆ ಮಿತವಾಗಿ ಸೇವಿಸಲು ಉತ್ತಮ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ತಿನ್ನುವುದು ಒಳ್ಳೆಯದು. ಸಕ್ಕರೆ ರೋಗಿಗಳಿಗೆ ಉತ್ತಮ ತರಕಾರಿಗಳು ಇವು: ಪಾಲಕ್, ಮೆಂತೆ ಸೊಪ್ಪು, ಬ್ರೋಕೊಲಿ, ಕ್ಯಾಬೇಜ್, ಹಾಗಲಕಾಯಿ. ಸ್ನೇಹಿತರೆ, ಶುಗರ್ ಅನ್ನು ಮೊದಲ ಹಂತದಲ್ಲೇ ಕಂಡುಹಿಡಿದರೆ ನಿಯಂತ್ರಣದಲ್ಲಿ ಇಡಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆರೋಗ್ಯತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.